ರಾಜೀನಾಮೆ ಕೇಳಿದ ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಮೊದಲು ನಿಮ್ಮ ನಾಯಕರ ಇತಿಹಾಸವನ್ನು ತಿಳಿದುಕೊಳ್ಳಿ. IPL ಬೆಟ್ಟಿಂಗ್ ದಂಧೆ ನಡೆಸಿದ್ದು ಯಾರು? ಸ್ಯಾಂಡ್ ಮಾಫಿಯಾ ನಡೆಸುತ್ತಿದ್ದವರು ಯಾರು? ಬಿಜೆಪಿ ನಾಯಕರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ರಾಜೀನಾಮೆನ ಕೇಳಿದ್ರು ಪ್ರಿಯಾಂಕ್ ಖರ್ಗೆ ಅವ್ರದ್ದು. ಮೊದಲು ನಿಮ್ಮ ನಾಯಕರ ಇತಿಹಾಸ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಈ ಹಿಂದೆ IPL ಬೆಟ್ಟಿಂಗ್ ದಂಧೆ ಯಾರ ಮೇಲೆ ಆರೋಪ ಬಂದಿತ್ತು ಗೊತ್ತಿದೆಯಾ? ಮರಳು ಮಾಫಿಯಾ ನಡೆಸ್ತಾ ಇದ್ದಂಥವ್ರು ಯಾರು? ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ ಕದ್ದಿದ್ಯಾರು? ಅದರ ಜೊತೆಗೆ ರೈತರಿಗೆ ವಂಚನೆ ಮಾಡಿದಂಥವ್ರು ಯಾರು? ಮೊದಲು ಇದ್ರ ಬಗ್ಗೆ ಮಾತಾಡಿ. ಈ ಮುತ್ತು ರತ್ನಗಳ ಬಗ್ಗೆ ಮೊದಲು ಬಾಯಿ ಬಿಡಿ. ಬಿಜೆಪಿ ನಾಯಕರೇ, ನನ್ನ ರಾಜೀನಾಮೆ ಕೇಳೋದು ಫ್ಯಾಷನ್ ಆಗಿಬಿಟ್ಟಿದೆ. ನಿಮಗೆ ಮಾತೆತ್ತಿದ್ರೆ ರಾಜೀನಾಮೆ ಕೇಳ್ತೀರಿ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಿದ್ದು ಯಾರು ಅಂತ ಕೇಳ್ಬಿಡಿ, ಉತ್ತರ ನಿಮ್ಮ ಪಕ್ಷದಲ್ಲೇ ಸಿಗುತ್ತೆ. ಸ್ಯಾಂಡ್ ಮಾಫಿಯಾ ನಡೆಸ್ತಾ ಇದ್ದಿದ್ದು ಯಾರು? ನಿಮ್ಮ ಪಡಿತರ ಅಕ್ಕಿ ಮತ್ತೆ ಅಂಗನವಾಡಿನಲ್ಲಿ ಹಾಲಿನ ಪೌಡರ್, ಮಕ್ಕಳಿಗೆ ಕೊಡುವಂತ ಹಾಲಿನ ಪೌಡರ್ಗಳನ್ನು 30 ಕೇಸ್ ಮೇಲೆ ಪ್ರಕರಣ ಯಾರ ನಾಯಕರ ಮೇಲೆ ದಾಖಲೆ ಆಗಿದೆ? ಯಾರು ಈಗ ನಾನು 10 ವರ್ಷದ ಹಿಂದೆ 5 ವರ್ಷದ ಹಿಂದೆ ಮಾತಾಡ್ತಾ ಇಲ್ಲ, ಈಗ 1 ತಿಂಗಳ ಹಿಂದೆ ಬೇಲ್ ಮೇಲೆ ಆಚೆ ಬಂದು ಆಲ್ಮೋಸ್ಟ್ 2-3 ತಿಂಗಳು ಜೈಲಿನಲ್ಲಿದ್ರಲ್ಲ, ಆ ಮಹಾನ್ ಭಾವರು ಯಾವ ಪಾರ್ಟಿ? ರೈತರ ಹೆಸರು ಮೇಲೆ ವಂಚನೆ ಮಾಡಿಬಿಟ್ಟು CBIನಲ್ಲಿ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿರೋ ನಾಯಕರು ಯಾರು? ಇದು ಕಾಂಗ್ರೆಸ್ ಹತ್ರ ಕೇಳೋಕೆ ಹೋಗ್ಬಿಡಿ. ನೀವೇ ನಿಮ್ಮ ಭಾಗದ ನಾಯಕರನಿಗೆ ಕರೆಸಿ ನಾನು ಏನೇನು ಹೇಳ್ತಾ ಇದ್ದೀನಲ್ಲ, ಯಾರು ಈ ರತ್ನಗಳು ಅಂದ್ಬಿಟ್ಟು ಫಸ್ಟ್ ನಿಮ್ಮ ಪಕ್ಷದ ಇತಿಹಾಸದಲ್ಲಿ ತಿಳ್ಕೊಳ್ಳಿ. ನೀವು ನಿಮಗೆ ನಮ್ಮ ಸ್ನೇಹಿತರಿಗೆ ಮಾಧ್ಯಮ ಸ್ನೇಹಿತರಿಗೆ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹೋದ ಬಾರಿ ಅಶೋಕ್ ಸಾಹೇಬ್ರು ಇರ್ಬೋದು, ನಿಮ್ಮ ವಿಜೇಂದ್ರ ಅವರು ಇರ್ಬೋದು, ಎಲ್ಲರೂ ಕಲಬುರಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದರು. ಈಗ ಏನೇ ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ಬಿಜೆಪಿನಲ್ಲಿ. ಅದು ಕೇಂದ್ರದಲ್ಲಾದರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು, ಗುಲ್ಬರ್ಗದಲ್ಲಾದರೂ ಪ್ರಿಯಾಂಕ್ ಖರ್ಗೆನೇ ರಾಜೀನಾಮೆ ಕೊಡಬೇಕು. ಹೋದ ಬಾರಿ ಇದೇ ನಿಮ್ಮ ಬಿಜೆಪಿ ನಾಯಕರು ಘಟಾನುಘಟಿಗಳು ಕಲಬುರಗಿಗೆ ಬಂದು ಸೇಮ್ ಇದೆ, ಕಲಬುರಗಿ ರಿಪಬ್ಲಿಕ್ ಆಗಿದೆ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕಾಯ್ತು. ಕಾರಣ ಏನು? ಅವಾಗ ನಾನು ರಾಜೀನಾಮೆ ಕೇಳಲಿಕ್ಕಂದ್ರೆ ಚಿತಾಪುರಿನ ಬಿಜೆಪಿ ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದ್ನಂತೆ, ಆಲ್ಮೋಸ್ಟ್ ಲೈಫ್ ಥ್ರೆಟನಿಂಗ್ ಅಂತೆ, ಅವರಿಗೆ ಸಾಯಿಸುವ ಸಂಚು ಮಾಡಿದ್ನಂತೆ. ಅವ್ರ ಮೇಲೆ ಹಲ್ಲೆ ಮಾಡಿದ್ಮೇಲೆ ಅವ್ರ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದಮೇಲೆ ಇವರೆಲ್ಲರೂ ಹೋಗಿದ್ರು, ಬಿಜೆಪಿ ನಾಯಕರು, ಸ್ಟೇಟ್ ಲೀಡರ್ಸು ಹೋಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಬಿಜೆಪಿ ಅಭ್ಯರ್ಥಿಗಳಿಗೆ ಅಂದ್ಬಿಟ್ಟು ಹೋಗಿ ಮಾಡಿದ್ರು. ನಾನು ಹೇಳಿದೆ ತನಿಖೆ ಆಗ್ಲಪ್ಪ, ತನಿಖೆನಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಬಿಜೆಪಿ ನಾಯಕರಿಗೆ ಗೊತ್ತಾಗುತ್ತೆ ಅಂತ. ತನಿಖೆ ಆಯಿತು. ತನಿಖೆ ಆದ್ಮೇಲೆ ಏನು ಗೊತ್ತಾಯ್ತು ಅಂದ್ರೆ, ನಿಮ್ಮ ಚಿತಾಪುರ್ ಬಿಜೆಪಿ ಅಭ್ಯರ್ಥಿ ಅಲ್ಲೆಲ್ಲೋ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಯಾದಗಿರಿನಲ್ಲಿ. ಗಾಡಿಯನ್ನ ಹೈದರಾಬಾದಿಗೆ ಕಳಿಸಿ ಚಿತಾಪುರಿಗೆ ಬಂದು ಅವ್ರ ಮೇಲೆ ಏನೋ ಒಂದು ಅಟ್ಯಾಕ್ ಆದಂಗೆ ಡ್ರಾಮಾ ಮಾಡ್ಕೊಂಡು ಅಡ್ಮಿಟ್ ಆಗಿರೋದು ಅಂತ ಪ್ರೂವ್ ಆಯ್ತು. FSL ರಿಪೋರ್ಟ್ನಲ್ಲಿ ಇರ್ಬೋದು, ಬೇರೆದ್ರಲ್ಲೆಲ್ಲ ಇರ್ಬೋದು. ಅವ್ರ ಸ್ವಂತ ಲೀಡರ್ಗಳೇ ಪಾಪ ಬಿಜೆಪಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ನಾನು ರಾಜೀನಾಮೆ ಕೇಳಿಕ್ ಬಂದವರು ಆ ಪ್ರಕರಣದ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ. ಈಗ ಕಲಬುರಗಿ